ಎಲ್ರಿಗೂ ಜೈ ಭೀಮ್. ನಾನು ಈ ಬೋರ್ಡ್ ನ ಯಾಕೆ ತೋರಿಸ್ತೀರ ಅಂದ್ರೆ ಇದ್ರ ವಿಚಾರವಾಗಿ ಒಂದು ವಿಡಿಯೋ ಮಾಡಿ ಈ ಅಧಿಕಾರಿನ ಸಂಪರ್ಕ ಮಾಡೋದಕ್ಕೆ ನಾನು ತುಂಬಾ ಪ್ರಯತ್ನ ಫ್ರಾಡ್ ಮಾಡಿದ್ದೇನೆ ಅಥವಾ ಈ ಒಂದು ಕೆಲಸದಲ್ಲಿ ಏನೋ ಮಾಡ್ಕೊಂಡಿದ್ದೇನೆ ಹೆಚ್ಚು ಕಮ್ಮಿ ಅನ್ನೋದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ನನಗೆ ಇವತ್ತಿನವರೆಗೂ ಈ ಅಧಿಕಾರಿ ಫೋನ್ ಅಲ್ಲಿ ಬಿಟ್ರೆ ಡೈರೆಕ್ಟ್ ಓಪನ್ ಆಗಲ್ಲ. ಆಫೀಸ್ ಯಾವ್ದಂದ್ರೆ KRID. ಒಬ್ಬ ಭ್ರಷ್ಟ ಅಧಿಕಾರಿ ಮತ್ತೆ ಒಬ್ಬ ಭ್ರಷ್ಟ ಕಾಂಟ್ರಾಕ್ಟ್ ಸ್ನೇಹಿತರನ್ನ ಕಳ್ಸಿರ್ತಾನೆ. ನಿಂದೇನ್ ಸೆಟಲ್ಮೆಂಟ್ ಮಾಡ್ತೀವಿ ಮಂಜುನಾಥ್ ಮತ್ತೆ ನನ್ಗೇನು ಶಿವಕುಮಾರ್ ಅವರು ಇದಾರೆ ಆತ್ಮೀಯ ಸ್ನೇಹಿತರನ್ನ ನನ್ನ ಹತ್ರ ನನ್ನ ಡೀಲಿಂಗ್ ಕಳ್ಸಿದಾರೆ ಅಂದ್ರೆ ಇವ್ರ ಎಂತ ಭ್ರಷ್ಟ ಅಧಿಕಾರಿ. ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕಾಂಟ್ರಾಕ್ಟ್ ದಾರನ್ನ ಲೈಸೆನ್ಸ್ ನ ಏನು KRID ಶಿವಕುಮಾರ್ ಅವ್ರನ್ನ ಅಮಾನತ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ. ಜೈ ಭೀಮ್. ನಾನು ಈ ಬೋರ್ಡ್ ನ ಯಾಕೆ ತೋರಿಸ್ತೀರ ಅಂದ್ರೆ ಇದ್ರ ವಿಚಾರವಾಗಿ ಒಂದು ವಿಡಿಯೋ ಮಾಡಿರ್ತೀನಿ. ಆ ವಿಡಿಯೋ ಮಾಡಿ ಈ ಅಧಿಕಾರಿನ ಸಂಪರ್ಕ ಮಾಡೋದಕ್ಕೆ ನಾನು ತುಂಬಾ ಪ್ರಯತ್ನ ಪಡ್ತೀನಿ. ಈ ಅಧಿಕಾರಿ ಫ್ರಾಡ್ ಮಾಡಿದ್ದೇನೆ ಅಥವಾ ಈ ಒಂದು ಕೆಲಸದಲ್ಲಿ ಏನೋ ಮಾಡ್ಕೊಂಡಿದ್ದೇನೆ ಹೆಚ್ಚು ಕಮ್ಮಿ ಅನ್ನೋದಕ್ಕೆ ಉದಾಹರಣೆ ಏನಪ್ಪಾ ಅಂದ್ರೆ ನನಗೆ ಇವತ್ತಿನವರೆಗೂ ಈ ಅಧಿಕಾರಿ ಫೋನ್ ಅಲ್ಲಿ ಬಿಟ್ರೆ ಡೈರೆಕ್ಟ್ ಆಗಿ ಸಿಕ್ಕಿಲ್ಲ. ಇವ್ರ ಆಫೀಸಲ್ಲಿ 11 ಆದ್ರೂ ಓಪನ್ ಆಗಲ್ಲ. ಈ ಆಫೀಸ್ ಯಾವ್ದಂದ್ರೆ KRIDL ಶಿರಾ. ಇದು ಬಂದ್ಬಿಟ್ಟು ಶಿರಾ ಏನು ಚಂಗವರ ರಸ್ತೆಯಲ್ಲಿ ಇದೆ. ಯಾಕೆ ನಾನು ಈ ಬೋರ್ಡ್ ತೋರ್ಸೆ ಮಾತಾಡ್ತಿದ್ದೀನಿ ಅಂದ್ರೆ ಒಬ್ಬ ಭ್ರಷ್ಟ ಅಧಿಕಾರಿ ಮತ್ತೆ ಒಬ್ಬ ಭ್ರಷ್ಟ ಕಾಂಟ್ರಾಕ್ಟ್ದಾರರು ನಿನ್ನೆ ದಿನ ಮಧ್ಯಾಹ್ನ ಸುಮಾರು 1-2 ಗಂಟೆ ಆಜುಬಾಜು ನನ್ನ ಇಬ್ರು ಸ್ನೇಹಿತರನ್ನ ಕಳ್ಸಿರ್ತಾನೆ. ನಿಂದೇನ್ ಸೆಟಲ್ಮೆಂಟ್ ಮಾಡ್ತೀವಿ, ನನ್ಗೆ ಮಂಜುನಾಥ್ ಮತ್ತೆ ನನ್ಗೇನು ಶಿವಕುಮಾರ್ ಅವರು ಇದಾರೆ AW ಅವ್ರ ವಿಚಾರಕ್ಕೆ ಹೋಗ್ಬೇಡ ನೀನು, ಸುಮ್ನಿದ್ ಬಿಡು, ಅವ್ರ ಬಿಲ್ ಅವ್ರ ಪಾಡಿಗೆ ತಾಂಬ್ಲಿ ಅಂತ ಹೇಳ್ಬಿಟ್ಟು ನನ್ನ ತುಂಬಾ ಆತ್ಮೀಯ ಸ್ನೇಹಿತರನ್ನ ನನ್ನ ಹತ್ರ ಕಳ್ಸಿರ್ತಾರೆ. ಇವರು ನನ್ನ ಡೀಲಿಂಗ್ ಕಳ್ಸಿದಾರೆ ಅಂದ್ರೆ ಇವ್ರ ಎಂತ ಭ್ರಷ್ಟ ಅಧಿಕಾರಿಯೇ ಅನ್ನೋದನ್ನ ನಾನು ಈ ಮೂಲಕ ವ್ಯಕ್ತಪಡಿಸ್ತೀನಿ. ದಯಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕಾಂಟ್ರಾಕ್ಟ್ ದಾರನ್ನ ಲೈಸೆನ್ಸ್ ನ ರದ್ದು ಮಾಡಬೇಕು. ಏನು KRIDL AW ಶಿವಕುಮಾರ್ ಅವ್ರನ್ನ ಅಮಾನತ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಜಿಲ್ಲಾಧಿಕಾರಿಗಳಿಗೆ ಮನವಿ.